ನನ್ನ ಹೆಸರು ಎಚ್.ಎನ್. ರವಿಕುಮಾರ್ ಅಂತ. ನನ್ನ ವಯಸ್ಸು 63 ವರ್ಷ. ಇದೇ ಭದ್ರಾವತಿ ತಾಲೂಕು ಗೌಡಿಗರ ಬೀದಿಯಲ್ಲಿ ವಾಸವಾಗಿರೋದು. ನನ್ನ ಕಣ್ಣು ಸುಮಾರು ಈಗ 1 ವರ್ಷದಿಂದಲೂ ಕೂಡ ನನಗೆ ಕಾಣ್ತಾ ಇರಲಿಲ್ಲ ಅನಿಸ್ತಾ ಇತ್ತು. ಈ ತನಿಖೆ ರೋಡಿನ ನಯನ ಆಸ್ಪತ್ರೆಗೆ ಬಂದಾಗ ಡಾಕ್ಟ್ರು ನೀವು 1 ವರ್ಷದಿಂದಲೇ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಅಂದರು. ಅಲ್ಲಿಂದ ಇಲ್ಲಿವರೆಗೂ ನನಗೆ ಕಣ್ಣೇ ಕಾಣ್ತಾ ಇರಲಿಲ್ಲ ಅನಿಸುತ್ತೇನೋ ಅಂತ ಕಾಣ್ತಾನೇ ಇರಲಿಲ್ಲ. ಮನೇಲಿ ನನ್ನ ಮಗಳು ಒಂದು ಸತಿ ಕಣ್ಣು ತೆಗೆದು ಕನ್ನಡಕ ತೆಗೆದಕ್ಕೆ ತೋರಿಸಿದಾಗ ನನಗೇನೂ ಕಾಣ್ತಾನೇ ಇರಲಿಲ್ಲ. ಆವಾಗ ನನ್ನ ಮಗಳ ಸಹಾಯದಿಂದ ನಮ್ಮ ಮನೆಯವ್ರ ಸಹಾಯದಿಂದ ನಾವು ತನಿಖೆ ರೋಡಲ್ಲಿ ನಯನ ಆಸ್ಪತ್ರೆಗೆ ಬಂದ್ವಿ. ಡಾಕ್ಟ್ರು ಪೂರ್ತಿ ಟೆಸ್ಟ್ ಮಾಡಿ ನಿಮಗೆ ಕಣ್ಣು ತುಂಬ ಪೊರೆ ಬಂದಿದೆ, ನೀವು ನೋಡ್ಕೊಂಡೇ ಇಲ್ಲ ಅಂತ ಹೇಳಿ ಟೆಸ್ಟ್ ಎಲ್ಲ ಮಾಡಿದರು. ಟೆಸ್ಟ್ ಮಾಡಿದಾಗ ನನ್ನ ದೂರದೃಷ್ಟಿ ಇತ್ತು ಅಂತ ನಾನು ಬರೀ ಕನ್ನಡಕ ಹಾಕ್ಕೊಳ್ತಿದ್ದೆ. ಆ ದೂರದೃಷ್ಟಿನೂ ಇಲ್ಲದೆ ಏನೂ ಕಾಣ್ತಾನೇ ಇಲ್ಲ. ಎಲ್ಲ ಚೆಕ್ ಮಾಡಿದಾಗ ನನಗೇನೂ ಕಾಣ್ತಾನೇ ಇರಲಿಲ್ಲ. ಆವಾಗ ಡಾಕ್ಟ್ರು ನನಗೆ ಹೇಳಿದರು, ತುಂಬ ಪೊರೆ ಎಲ್ಲ ತುಂಬ ಗಟ್ಟಿಯಾಗಿದೆ, ತುಂಬ ಕಣ್ಣು ನಿಮಗೆ 2 ಕಣ್ಣಲ್ಲಿ ಪೊರೆ ಇದೆ ಅಂತ, ನೀವು ಬೇಗ ಆಪ್ರೇಷನ್ ಮಾಡಿಸ್ಕೊಳ್ಬೇಕು ಅಂತಲೇ ಹೇಳಿದರು. ನಾನು ಕರೆಕ್ಟಾಗಿ ಅವ್ರು ಹೇಳಿದ ಥರನೇ ಮಾಡಿದೆ. ಆಪ್ರೇಷನ್ ಡೇಟು ಕೂಡ ಕೊಟ್ಟರು. ಆಪ್ರೇಷನ್ ಡೇಟ್ ಕೊಟ್ಟ ತಕ್ಷಣ ನಮಗೆ ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಬೇಕಂತ ತುಂಬ ಎಷ್ಟು ನಿಧಾನವಾಗಿ ಮಾಡಿದ್ರಿಂದ ಅಷ್ಟು ಚೆನ್ನಾಗಿ ಮಾಡಿದರು ನಮಗೆ. ಯಾಕೆ ಅಂತಂದರೆ ಹಿಂದೆಲ್ಲ ಹೊತ್ತು ಆಪ್ರೇಷನ್ ಮಾಡಬೇಕು, ಅಷ್ಟು ಟೈಮ್ ತಗೊಳ್ತಿದ್ರು. ಇಲ್ಲಿರೋ ಡಾಕ್ಟ್ರು ಕೇವಲ 10 ನಿಮಿಷ 15 ನಿಮಿಷದಲ್ಲಿ ನಮಗೆ ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಿದ ಮೇಲೆ ಅದೇನೋ ನೋವುತ್ತಾ ಕೆಡಿ ಏನೇನೂ ಆಗಲಿಲ್ಲ. ನನಗೆ ಒಂದು ಇರುವೆ ಕಡ್ದಂಗೆ ಕೂಡ ಆಗಲಿಲ್ಲ. 15 ನಿಮಿಷ ಕರೆಸಿ 15 ನಿಮಿಷಗಳೆಲ್ಲ ಆಪ್ರೇಷನ್ ಮಾಡಿ ವಾರ್ಡಿಗೆ ಹಾಕಿದ ಮೇಲೆ ಮತ್ತೆ ಸೀದಾ ಅರ್ಧ ಗಂಟೆ ಅಂತ ನಾನು ಮನೇಲಿದ್ದೆ. ನಿಜ ನನಗೆ ತುಂಬ ಆಶ್ಚರ್ಯ ಆಯ್ತು. ಈಗಿನ ಈ ಯುಗದಲ್ಲಿ ಇಷ್ಟೊಂದು ವೈಜ್ಞಾನಿಕ ಮುಂದುವರೆದಿದೆಯಲ್ಲ ಅಂತ ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಮತ್ತೆ ಟೆಸ್ಟ್ ಮಾಡ್ಸೋಕೆ ಬಂದೆ. ಮತ್ತೆ ಮಾರನೇ ದಿವಸ ಡಾಕ್ಟ್ರು ಮತ್ತೊಂದು ಹೇಳಿದರು, ನೀವು ಈ ಕಡೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬಿಡಿ, ಬಲಗಡೆ ಕಣ್ಣು ಅಂತಂದರು. ನನಗೆ ಆಶ್ಚರ್ಯ ಆಗ್ಬೋದು ತುಂಬ. ಯಾಕೆ ಅಂತಂದರೆ ಆಪ್ರೇಷನ್ ಮಾಡಿದಾಗ ಎಲ್ಲರೂ ಕೂಡ 1 ವರ್ಷ ಬಿಟ್ಟು 1.5 ವರ್ಷ ಬಿಟ್ಟು 6 ತಿಂಗಳು ಬಿಟ್ಟು ಮಾಡಿಸ್ತಿರ್ತಾರೆ. ಈ ಡಾಕ್ಟ್ರನ್ನ ಈಗ 3 ದಿವಸಕ್ಕೆ ಹೇಳ್ತಾ ಇದ್ದಾರಲ್ಲ ಅಂತ ನಾನು ಎಸ್ ಅಂದ್ಬಿಟ್ಟೆ. ನಮ್ಮ ಮನೆಯವರು ಕೂಡ ಎಸ್ ಅಂದ್ಬಿಟ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು ಮತ್ತು ಆಶ್ಚರ್ಯನೂ ಆಯಿತು. ಅವ್ರು ಹೇಳ್ದಂಗೆ ಶನಿವಾರನೇ ಬಂದೆ, ತಕ್ಷಣವೇ ಆಪ್ರೇಷನ್ ಮಾಡಿದ್ರು. ಅದು ಇನ್ನೂ ಬೇಗನೆ ಮುಗಿದೋಯ್ತು, 10 ನಿಮಿಷಕ್ಕೆ ಮುಗಿದೋಗ್ಬಿಡ್ತದು. ಹಂಗೆ ನಿಜವಾಗ್ಲೂ ತುಂಬ ಖುಷಿನೂ ಆಯಿತು, ಜೊತೆಗೆ ಆಶ್ಚರ್ಯನೂ ಆಯಿತು. ಆವಾಗಲೂ ಸೀದಾ ಮನೆಗೆ ಹೋದಾಗ ಯಾವ ರೀತಿ ಏನೋ ನೋವು ಅನ್ನಿಸ್ತಿಲ್ಲ. ಎಂತ ಬರ್ಕೊಟ್ಟಿರೋ ಡ್ರಾಪ್ಸ್ ಗೀಪ್ಸ್ ಎಲ್ಲ ಕೂಡ ಅಷ್ಟು ಹಾಕ್ಕೊಂಡೆ. ಅವ್ರ ರೀತಿ ಏನು ಔಷಧಿ ಬರ್ಕೊಟ್ಟಿದ್ರು ಎಲ್ಲ ಔಷಧಿನೂ ಹಾಕ್ಕೊಂಡೆ. ಬಟ್ ಇವತ್ತು ನನಗೆ ಒಂದು ಹೊಸ ಪ್ರಪಂಚ ನೋಡ್ದಂಗೆ ಆಗ್ತಾಯಿದೆ ನನಗೆ. ಯಾಕೆ ಅಂತಂದರೆ ನಾನು 1 ವರ್ಷದಿಂದ ನಾನೇನು ನೋಡೇ ಇರಲಿಲ್ಲ, ಕಣ್ಣೇ ಕಾಣಿಸ್ತಾ ಇರಲಿಲ್ಲ ನನಗೆ. ಈಗ ಒಂದು ತಿಂಗಳಿಂದ ನನಗೆ ತುಂಬಾ ಕಾಣ್ತಾನೆ ಇರಲಿಲ್ಲ. ಈಗ 2 ಕಣ್ಣು ಕೂಡ ಆಪ್ರೇಷನ್ ಆಗಿದೆ, ಶಸ್ತ್ರಚಿಕಿತ್ಸೆ ಆಗಿದೆ. ಈಗ ತುಂಬ ಚೆನ್ನಾಗಿ ನಾನು ನೋಡ್ತಾ ಇದ್ದೇನೆ. ಈಗ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೊಂದು ಹೊಸ ಜೀವನ ನಯನ ಆಸ್ಪತ್ರೆಯಿಂದ ನನಗೊಂದು ಹೊಸ ಜೀವನ ಸಿಕ್ಕಂಗೆ ಆಗಿದೆ. ತುಂಬ ಇದಕ್ಕೆಲ್ಲ ಕಾರಣ ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ಅಂತೂ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲ ನನ್ನ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ.